ಓಕೆ, ರಾಶಿಕ್ ಅವ್ರಿಗೆ ಅನ್ಸುತ್ತಾ ಅವರು ಬಿಗ್ ಬಾಸ್ ಅಂತ ಬಂದಾಗ ತುಂಬಾ ಅನ್ಲಕ್ಕಿ ಅಂತ? ಯಾಕಂದ್ರೆ ನೀವೇ ಒಂದ್ಸಲಿ ಕೂತ್ಕೊಂಡು ಬೆಡ್ ಮೇಲೆ ಹೇಳ್ತಿರ್ತೀರಿ ಅದೊಂದು ಲೆಟರ್ ಮಿಸ್ ಆಗತ್ತೆ, ಯಾವಾಗ್ಲೂ ಯಾಕೆ ನನಗೆ ಹಿಂಗಾಗತ್ತೆ ಅಂತ. ಒಂದು ಕ್ಯಾಪ್ಟನ್ಸಿಗೆ ಹೋಗ್ತೀರಿ, ಅಲ್ಲೇನೋ ಕಳ್ಕೊಂತೀರಿ, ಅಥವಾ ಬೇರೆ ಯಾವ್ದೋ ಒಂದು ಗೇಮ್ ಅಲ್ಲಿ ಗೆದ್ದಿರ್ತೀರಿ, ಅದೇನೋ ಆಗ್ಬಿಡತ್ತೆ, ಕೊನೆಗೆ ಉಸ್ತುವಾರಿಲ್ಲ ಮಿಸ್ ಹೊಡೆದ್ ಬಿಡತ್ತೆ. ನಿಮ್ಗೆ ಅನ್ಸುತ್ತಾ ಬಿಗ್ ಬಾಸ್ ಅಂತ ಬಂದಾಗ ರಾಶಿಕ್ ಅವರು ಅನ್ಲಕ್ಕಿ ಇದಾರೆ ಅಂತ ಹೇಳ್ಬಿಟ್ಟು? ಅದು ಮಧ್ಯ ಮಧ್ಯ ಸ್ವಲ್ಪ ಅನಿಸ್ತಾ ಇತ್ತು, ಯಾಕೆ ಯಾವಾಗಲೂ ನನಗೆ ಹಿಂಗಾಗುತ್ತೆ. ಕ್ಯಾಪ್ಟನ್ಸಿ ರೇಸ್ಗೆ ಹೋದಾಗಲೂ ಕೂಡ ನನ್ನನ್ನು ಯಾರೂ ಕನ್ಸಿಡರ್ ಮಾಡಲ್ಲ. ವೋಟಿಂಗ್ ಅಂತ ಬಂದಾಗಲೂ ಕೂಡ ಬರೀ ಮಿಸ್ಟೇಕ್ಸ್ನೇ ಹೇಳ್ತಾ ಇದ್ರು. ಲೆಟರ್ ಅಂತ ಬಂದಾಗಲೂ ಅಲ್ಲೂ ಏನೋ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಈ ಥರ ಎಲ್ಲ ಅಂದಾಗ ಐ ಯೂಸ್ ಟು ಟೆಲ್ ವೈ ಆಲ್ವೇಸ್ ಮೀ, ವೈ ರಾಶಿಕಾ ಅನ್ಕೊಂಡು ತುಂಬಾ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ ಮನೇಲಿರೋರು? ಗೊತ್ತಿಲ್ಲ ಯಾಕೆ ಅಂತ. ಬಟ್ ನಾನು ಮುಂಚೆ ನಾನು ಹೇಗಿತ್ತೆ ಅಂತಾನೆ ನಾನು ಒಂದ್ಸಲಿ ವೀಕೆಂಡಲ್ಲಿ ಹೇಳಿರ್ತೀನಿ, ನಾನು ಇಲ್ಲಿ ಒಬ್ಳೇ ಬಂದಿದ್ದೀನಿ ಆಟ ಆಡೋಕ್ಕೆ, ನಾನು ಒಬ್ಳೇ ಇರ್ತೀನಿ, ನನಗೆ ಇಲ್ಲಿ ಇಡೀ ಮನೇಲಿ ಯಾರು ಮಾತಾಡಿಲ್ಲ ಅನ್ನೋ ದಟ್ಸ್ ಓಕೆ ಫಾರ್ ಮೀ. ನಾನು ಇಲ್ಲಿ ಯಾರನ್ನೂ ನಂಬ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿಲ್ಲ, ಒಬ್ಳೇ ಇರೋಕ್ಕೂ ಐ ಆಮ್ ಓಕೆ ಅಂತಾನೆ ಹೇಳಿರ್ತೀನಿ. ಬಟ್ ನನಗೆ ಹೇಗೆ ಅಂದರೆ ನನ್ನ ಎಮೋಷನ್ಸ್ನ ನಾನು ಫೇಕ್ ಮಾಡೋಕ್ಕಾಗಲ್ಲ. ನಾನು ಹೇಗಿರ್ತೀನಿ ಹಾಗೆ ಟ್ರಾನ್ಸ್ಪರೆಂಟ್ ಆಗಿ ತೋರಿಸ್ಕೊಳಕ್ಕೆ ನನಗೆ ಇಷ್ಟಪಡ್ತೀನಿ. ಆ್ಯಂಡ್ ಇಟ್ಸ್ ಟು ಎವಿಡೆಂಟ್. ನನ್ನ ಫೇಸಲ್ಲಿ ನನ್ನ ಕೋಪನೂ ನೀಟಾಗಿ ಕಾಣಿಸುತ್ತೆ, ಖುಷಿನೂ ನೀಟಾಗಿ ಕಾಣಿಸುತ್ತೆ. ಐ ಕಾಂಟ್ ಹೈಡ್ ಇಟ್, ಆಯಿತಾ.